ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 29ನೇ ಕಂತು ಇದೇ ಏಪ್ರಿಲ್ 4ನೇ ತಾರೀಕಿಂದ ಹಣ ಬಿಡುಗಡೆ ಆಗಲಿಕ್ಕೆ ಆರಂಭ ಆಯಿತು. ಇಲ್ಲಿವರೆಗೂ ಸಹ ಸುಮಾರು 10ಕ್ಕೂ ಹೆಚ್ಚು ಜಿಲ್ಲೆಗಳಿಗೆ ಹಣ ಜಮಾ ಶುರುವಾಗಿದೆ. ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಶುರುವಾಗಿದೆ, ಇದುವರೆಗೂ ಎಷ್ಟು ಪರ್ಸೆಂಟೇಜ್ ಜನರಿಗೆ ಹಣ ಜಮಾ ಆಗ್ತಾ ಇದೆ, ಯಾವ ಸ್ಪೀಡಲ್ಲಿ ಹಣ ಜಮಾ ಆಗ್ತಾ ಇದೆ, ಇದೇ ಸ್ಪೀಡಲ್ಲಿ ಜಮಾ ಆದರೆ ನಿಮ್ಮೆಲ್ಲರ ಖಾತೆಗೆ ಹಣ ಜಮಾ ಆಗಲಿಕ್ಕೆ ಎಷ್ಟು ದಿನಗಳ ಕಾಲಾವಕಾಶ ಬೇಕಾಗುತ್ತೆ, ಈ ಎಲ್ಲ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಿಮಗೆ ಗೊತ್ತೇ ಇದೆ, ಮಾರ್ಚ್ ಮತ್ತೆ ಏಪ್ರಿಲ್ ಈ 2 ತಿಂಗಳ ಅವಧಿಯಲ್ಲಿ, ಏಪ್ರಿಲ್ ಈಗಿನ್ನು ಶುರುವಾಗಿದೆ, ಮಾರ್ಚ್ 1 ಇಂದ ಏಪ್ರಿಲ್ ಮೊದಲನೇ ವಾರದ ಒಳಗಡೆನೆ ಸುಮಾರು 3 ಕಂತುಗಳು ಜಮಾ ಆಗಿದೆ. 27, 28, 29 3 ಕಂತುಗಳು ಜಮಾ ಆಗಿದೆ. ಕಾರಣ ನಿಮಗೆ ಗೊತ್ತೇ ಇದೆ, ಕೆಲವೊಮ್ಮೆ ಪ್ರತಿ ತಿಂಗಳು ಬಾಕಿ ಕಂತುಗಳು ಎಲ್ಲವೂ ಕೂಡ ರಿಲೀಸ್ ಆಗ್ತಾ ಇರಲಿಲ್ಲ. ಒಂದೊಂದೇ ಕಂತು, ಅಂದ್ರೆ ಈಗ ಫೆಬ್ರವರಿಲಿ ಒಂದು ಕಂತು, ಜನವರಿಲಿ ಒಂದು ಕಂತು, ಈ ರೀತಿಯಾಗಿ ರಿಲೀಸ್ ಆಗ್ತಾ ಇತ್ತು. ಉಪಚುನಾವಣೆ ಹತ್ರ ಬಂದಿರೋದ್ರಿಂದ 2-3 ಕಂತುಗಳನ್ನ ರಿಲೀಸ್ ಮಾಡಿದ್ದಾರೆ. ಹಾಗಾಗಿ ನಿಮ್ಗೆ ಗೊತ್ತೇ ಇದೆ, ಈಗೆಲ್ಲ ನ್ಯೂಸ್ ಚಾನೆಲ್ ನಲ್ಲೂ ಸಹ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಗಳು ಬರ್ತಾ ಇದೆ. ಯಾವ್ಯಾವ ಜಿಲ್ಲೆಗಳಿಗೆ ಜಮಾ ಶುರುವಾಗಿದೆ ಅಂತ ನೋಡೋದಕ್ಕೆ ಹೋದ್ರೆ, ಮೊದಲು ನಮಗೆ ಪ್ರೂಫ್ ಕಳಿಸಿದ್ದು ಮೊದಲು ಶುರುವಾಗಿದೆ ಮಂಡ್ಯ ಜಿಲ್ಲೆಯಿಂದ. ಅದಾದ ನಂತರ ಬಾಗಲಕೋಟೆ ಜಿಲ್ಲೆ, ಈಗ ಸದ್ಯಕ್ಕೆ ಬೆಂಗಳೂರು ಅರ್ಬನ್, ಬೆಂಗಳೂರು ರೂರಲ್, ಬೆಂಗಳೂರು ದಕ್ಷಿಣ, ಸೌತ್ ಎಲ್ಲವೂ ಕೂಡ ಬೆಂಗಳೂರು ಸುತ್ತಮುತ್ತ ಇರುವಂತ ಎಲ್ಲ ಜಿಲ್ಲೆಗೂ ಸಹ ಹಣ ಬಿಡುಗಡೆ ಆರಂಭ ಆಗಿದೆ. ಅದಾದ ನಂತರ ಚಿತ್ರದುರ್ಗ, ಗುಲ್ಬರ್ಗ ಜಿಲ್ಲೆ, ಚಿಕ್ಕಮಗಳೂರು, ಗದಗ ಜಿಲ್ಲೆ, ತುಮಕೂರು, ವಿಜಯಪುರ ಇಷ್ಟು ಜಿಲ್ಲೆಗಳಿಗೆ ಈಗ ಆಲ್ರೆಡಿ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ. ಬೆಂಗಳೂರು ಸುತ್ತಮುತ್ತ ಇರುವಂತಹ ಜಿಲ್ಲೆಗಳು ಮತ್ತೆ ನಾನೇನು ಈಗ ಹೇಳಿದ್ನಲ್ಲ, ಇಷ್ಟು ಜಿಲ್ಲೆಗಳಿಗೆ ಈಗ ಮೊದಲ ಹಂತದಲ್ಲಿ ಹಣ ಬಿಡುಗಡೆ ಆಗಿದೆ. ಹಣ ಬಿಡುಗಡೆ ಆಗಿ ಸುಮಾರು 2 ರಿಂದ 3 ದಿನದ ಒಳಗಡೆನೆ ಈಗ ಆಲ್ಮೋಸ್ಟ್ 30 ರಿಂದ 35% ಜನರಿಗೆ ಹಣ ಜಮಾ ಆಗಿದೆ. ನಾನು ಇವತ್ತು ಬೆಳಗ್ಗೆ ಸಹ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ, ನೀವು ನೋಡ್ತಾ ಇರಬಹುದು. ಇದೇ ಸ್ಪೀಡ್ ಅಲ್ಲಿ ಜಮಾ ಆದ್ರೆ ನಿಮಗೆ 8 ರಿಂದ 10 ದಿನದಲ್ಲಿ ಜಮಾ ಆಗುತ್ತೆ. ಮಧ್ಯಂತರ ಏನಾದರೂ ಸ್ಥಗಿತಗೊಂಡ್ರೆ ಸ್ವಲ್ಪ ಡಿಲೇ ಆಗುವಂತ ಸಾಧ್ಯತೆ ಇದೆ. ಕೆಲವೊಬ್ಬೊಬ್ಬರಿಗೆ ಇನ್ನು 28ನೇ ಕಂತು ಬಂದಿರಲ್ಲ, ಅವರಿಗೆ 28, 29 ಎರಡು ಕೂಡ ಜಮಾ ಆಗುತ್ತೆ. ಯಾಕೆಂದ್ರೆ 27ನೇ ಕಂತು ಬಿಡುಗಡೆ ಆಗಿರ್ಲಿಲ್ಲ ಅಂತವರಿಗೆ 28ನೇ ಕಂತು ಜಮಾ ಆಗುವ ಸಂದರ್ಭದಲ್ಲಿ 4,000 ಜಮಾ ಆಗ್ತಾ ಇತ್ತು. ಒಂದೇ ತಿಂಗಳು ಆಲ್ಮೋಸ್ಟ್ 30 ಡೇಸ್ ಒಳಗಡೆನೆ 3 ಕಂತುಗಳು ಪ್ರೋಸೆಸ್ ಆಗಿರೋದ್ರಿಂದ ಕೆಲವೊಬ್ರು 27ನೇ ಕಂತು ಬಂದಿರೋದಿಲ್ಲ. 3 ಕಂತುಗಳು ಸಹ ನಿಮಗೆ ಜಮಾ ಆಗ್ತಾ ಹೋಗುತ್ತೆ. ಸ್ವಲ್ಪ ದಿನ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಯಾರು ಕೂಡ 27, 28, 29 ಬಂದಿಲ್ಲ ಅಂದ್ರೆ ವರಿ ಮಾಡೋದು ಬೇಡ. ಇನ್ನು ಅದಕ್ಕಿಂತ ಹಿಂದಿನ 4-5 ತಿಂಗಳು ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋಗಿ ಅರ್ಜಿ ಸ್ಟೇಟಸ್ ಅನ್ನು ಚೆಕ್ ಮಾಡಿಸಿ ಏನಾಗಿದೆ ನೋಡಿಕೊಂಡು ಸರಿಪಡಿಸ್ಕೋಬೇಕಾಗುತ್ತೆ, ಓಕೆನಾ. ಹಾಗಾಗಿ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ಇದೇ ರೀತಿ ಹೊಸ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.